ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಜೋರಾಗ್ತಿದೆ ಪಟ್ಟದ ಫೈಟ್. ಶಾಸಕರ ಬಂಡಾಯದ ಕಿಚ್ಚಿಗೆ ವರಿಷ್ಠರು ತಂಡ ಹೊಡೆದಿದ್ದಾರೆ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ ರಂಗನಾಥ್. ನಾಳೆ ಕರ್ನಾಟಕಕ್ಕೆ ರಾಜ್ಯಕ್ಕೆ ಸುರ್ಜೇವಾಲ ಅವರ ಆಗಮನ ಆಗ್ತಾ ಇದೆ. ರಾಜ್ಯದ ಉಸ್ತುವಾರಿನ ವಹಿಸಿಕೊಂಡಿರುವಂತಹ ಸುರ್ಜೇವಾಲ ಅವರು ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಸಮಾಧಾನಿತ ಶಾಸಕರೆಲ್ಲ ಸೇರಿ ಒಂದ್ ಕಡೆ ಏನು ಮೀಟಿಂಗ್ ಅನ್ನ ನಡೆಸಿದ್ರು. ಈ ಮೀಟಿಂಗಿನ ವಿಚಾರವಾಗಿ ಜೊತೆಗೆ ಮತ್ತೆ ಈಗ ಸಿಎಂ ಬದಲಾವಣೆಯ ಕೂಗು ಕೇಳಿ ಬರ್ತಿರೋದ್ರಿಂದ ಸುರ್ಜೇವಾಲ ಅವರು ಈಗ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ರಾಜ್ಯಕ್ಕೆ ಸುರ್ಜೇವಾಲ ಅವರು ಬಂದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾರೆಲ್ಲ ಏನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು ಇವತ್ತು ನಡೀತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಈ ಸಿಎಂ ಬದಲಾವಣೆಯ ಕೂಗು ಏನು ನೆನ್ನೆ ಮೊನ್ನೆದಲ್ಲ. ಯಾವತ್ತು ಚುನಾವಣೆ ನಡೀತು, ಯಾವತ್ತು ಮತದಾನದ ರಿಸಲ್ಟ್ ಬಂತು, 136 ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಗೆಲುವನ್ನ ಸಾಧಿಸ್ತು, ಅವತ್ತಿನಿಂದ ಹಿಡಿದು ಪ್ರಸ್ತುತ ಇಲ್ಲಿವರೆಗೂ ಕೂಡ ಈ ಅಧಿಕಾರ ಬದಲಾವಣೆ ಅಂತಕ್ಕಂತಹ ಕೂಗು ದಿನೇ ದಿನೇ ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಸಿಎಂ ಕುರ್ಚಿ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣ ಒಂದು ಕಡೆ ಹೊಡೆದಾಡಿದ್ರೆ ಡಿಕೆಶಿ ಬಣ ಮತ್ತೊಂದು ಕಡೆ ಹೊಡೆದಾಡ್ತಿರುವಂಥದ್ದು. ಕನಕಪುರ ಬಂಡೆ ಶಿವಕುಮಾರಣ್ಣ ನಮ್ಮ ಸಿಎಂ ಅಂತ ಒಂದು ಕಡೆ ಹೇಳಿದ್ರೆ, ಸಿಎಂ ಸಿದ್ದು ನಮ್ಮವರು ಹಿಂದ ಮತ ಬ್ಯಾಂಕ್ ನ ಇಟ್ಕೊಂಡು ನಾವು ಈ ಸಲ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿದ್ದೇವೆ ಅಂತ ಒಂದಷ್ಟು ಟೀಮ್ ಹೇಳ್ತಿರುವಂಥದ್ದು. ಮತ್ತೊಂದು ಕಡೆ ಈ ಮಧ್ಯದಲ್ಲಿ ಮತ್ತೊಂದು ಚರ್ಚೆಗೆ ಬಂತು, ಸತೀಶ್ ಅಣ್ಣ ನಮ್ಮ ಜಾರಕಿಹೊಳಿ ಅಣ್ಣ ನಮ್ಮ ಸಿಎಂ ಅಂತ ಮತ್ತೊಂದು ಬಣ ಹುಟ್ಕೊಳ್ತು. ಈಗ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರವಾಗಿ ಮತ್ತೇನು ಮೊನ್ನೆ ಒಂದಷ್ಟು ಅಸಮಾಧಾನಿತ ಶಾಸಕರೆಲ್ಲ ಸೇರಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ವಿಚಾರವಾಗಿ ಈಗ ರಾಜ್ಯಕ್ಕೆ ಸುರ್ಜೇವಾಲ ಅವರು ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಏನು ಅಸಮಾಧಾನಿತ ಶಾಸಕರಿದ್ದಾರೆ ಅವರೆಲ್ಲರಿಗೂ ಫೋನ್ ಮಾಡಿ ಏನೇನು ವಿಚಾರಗಳಿರ್ತಕ್ಕಂತಹ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಸುರ್ಜೇವಾಲ ಅವರು ಈಗ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ ರಾಜಣ್ಣ ಅವರು ಮೊನ್ನೆ ಹೇಳಿಕೆಯನ್ನ ಕೊಟ್ಟರು, ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತಕ್ಕಂಥದ್ದು. ಈ ಹೇಳಿಕೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನ ಹೊತ್ತಿಸ್ತಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನ ಬದಲಾವಣೆ, ಏನೀಗ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಆ ಅಧ್ಯಕ್ಷರ ಸ್ಥಾನದ ಬದಲಾವಣೆಗೂ ಕೂಡ ಈಗ ಕೂಗು ಕೇಳಿ ಬರ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ನಾಯಕರೆಲ್ಲ ಹಿರಿಯರೇ, ಸುಮಾರು ವರ್ಷಗಳಿಂದನೂ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಬಂದಂಥವರೇ ಎಲ್ಲರೂ ಕೂಡ ಈಗ ರಿಟೈರ್ಡ್ ಆಗೋಕ್ ಮುಂಚೆ ಒಂದು ದೊಡ್ಡ ಹುದ್ದೆಯನ್ನ ನಾವು ಅಲಂಕರಿಸಬೇಕು, ನಾವು ರಾಜೀನಾಮೆ ಕೊಡೋಕ್ ಮುಂಚೆ ನಾವು DCMO CMO KPCC ಅಧ್ಯಕ್ಷನು ಏನೋ ಒಂದು ಆಗಬೇಕು ಅಂತಕ್ಕಂಥ ಆಸೆಯನ್ನ ಇಟ್ಕೊಂಡಿರುವಂತವ್ರು 16 ಜನ ಈಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿದ್ದಾರೆ. ಅದಕ್ಕೆ ಮೊನ್ನೆ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು, KPCC ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡೋದಾದ್ರೆ ನಾನು ಸಚಿವ ಸ್ಥಾನವನ್ನು ಕೂಡ ಬಿಟ್ಕೊಡ್ತೇನೆ ಅಂತ. ಈ ರೀತಿ ಹಲವು ಹೇಳಿಕೆಗಳನ್ನ ಕೊಡೋದ್ರಿಂದ ಈಗ ರಾಜಣ್ಣ ಟ್ರೆಂಡ್ ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಹೇಳಿಕೆಯನ್ನ ಕೊಟ್ಟರು, ನಾನು ಕ್ರಾಂತಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಸೆಪ್ಟೆಂಬರ್ ಕ್ರಾಂತಿ ಅಂದಿದ್ದು ಹಸಿರು ಕ್ರಾಂತಿಯ ಬಗ್ಗೆ ಅಂತ. ಈ ರೀತಿ ತಲೆಬುಡ ಇಲ್ಲದೆ ಇರ್ತಕ್ಕಂಥ ಹೇಳಿಕೆಯನ್ನ ಕೊಟ್ಟು ಈಗ ಮತ್ತಷ್ಟು ಗೊಂದಲವನ್ನ ಸೃಷ್ಟಿಸ್ತಿದ್ದಾರೆ. ಜೊತೆಗೆ ಮೊನ್ನೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಂದ್ರು, ಡಿಕೆಶಿ ಅವರು ಬೆಂಗಳೂರಲ್ಲೇ ಇದ್ರು. ಅದಕ್ಕೂ ಹಿಂದಿನ ಬಾರಿ ಏನಾಗಿತ್ತು, ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ರು ದೆಹಲಿಗೆ ಹೋಗಿ ಬಂದಿದ್ರು. ಯಾಕೆ ಈಗ ಮತ್ತೆ ಏನಾದ್ರೂ ಈ ಪವರ್ ಶೇರಿಂಗ್ ಅಂತಕ್ಕಂಥದ್ದು ಏನಾದ್ರೂ ನಡೀತಾ ಇದೆ ಅಂತಕ್ಕಂತಹ ಗುಸುಗುಸು ಈಗ ರಾಜ್ಯದಲ್ಲಿ ಶುರುವಾಗಿದೆ. ಡೇ 1 ಇಂದ ಯಾವತ್ತು ರಾಜ್ಯ ಕಾಂಗ್ರೆಸ್ ಆಡಳಿತಕ್ಕೆ ಬಂತು ಅವತ್ತಿಂದ ಕೂಡ ಈ ಪವರ್ ಶೇರಿಂಗ್ ಅಥವಾ ಕುರ್ಚಿ ಬದಲಾವಣೆ, ಸಿಎಂ ಯಾರು DCM ಯಾರು ಆಗ್ತಾರೆ ಅಂತಕ್ಕಂತಹ ಹಲವಾರು ಯೋಜನೆಗಳು ರಾಜ್ಯದ ಜನತೆ ಜೊತೆಗೆ ಕಾಂಗ್ರೆಸ್ನಲ್ಲಿ ಕೂಡ ಹುಟ್ಕೊಂಡಿದೆ. ಮೊದಲ ಬಾರಿ ಏನು 136 ಸ್ಥಾನಗಳನ್ನ ಗಳಿಸಿ ರಾಜ್ಯ ಕಾಂಗ್ರೆಸ್ ಅಧಿಕಾರವನ್ನ ತಗೊಳ್ತೋ ಅವತ್ತು ಹೋಗಿ ದೆಹಲಿಗೆ ಬೀಡು ಬಿಟ್ರು 8-10 ದಿನಗಳ ಕಾಲ. ಅವತ್ತಿಂದ ಶುರುವಾಗಿದ್ದು ಇದು ಮೀಟಿಂಗು. 8-10 ದಿನಗಳ ಕಾಲ ಸಿಎಂ ಮುಖ್ಯಮಂತ್ರಿ ಯಾರನ್ನೋದನ್ನ ನಿರ್ಧಾರ ಮಾಡೋಕೆನೆ 8-10 ದಿನಗಳ ಕಾಲ ಟೈಮ್ ಅನ್ನ ತಗೊಂಡ್ರು. ಡಿಕೆಶಿ ಅವರ ಮನವೊಲಿಸಿದ್ರು, ಸಿದ್ದರಾಮಯ್ಯನವರ ಮನವೊಲಿಸಿದ್ರು. ಈಗ ಡಿಕೆಶಿ ಬಣದವರು ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ, ಪವರ್ ಶೇರಿಂಗ್ ಆಗಿದೆ, 2.5 ವರ್ಷ ಅಧಿಕಾರ ಹಂಚಿಕೆಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಡಿಕೆಶಿ ಬಣ ಹೇಳಿಕೆ ಕೊಟ್ರೆ, ಇಲ್ಲ ಅಹಿಂದ ಮತವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಬಂದಿರುವಂತದ್ದು, ಮುಖ್ಯಮಂತ್ರಿ ಈ ಬಾರಿ ಸಂಪೂರ್ಣ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತಕ್ಕಂಥದ್ದನ್ನ ಈ ಸಿದ್ದು ಬಣದವರು ವಾದ ಮಾಡ್ತಿರುವಂತದ್ದು.
ಇನ್ನೂವರೆಗೂ ಕೂಡ ಇದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹಾಗಾದ್ರೆ 2.5 ವರ್ಷ ಕಳೆದ ನಂತರ ಸಿಎಂ ಬದಲಾವಣೆ ಆಗ್ತಾರಾ, ಅದಕ್ಕೂ ಮುಂಚೆ ಬದಲಾವಣೆ ಆಗ್ತಾರಾ ಅಂತಕ್ಕಂತಹ ಮತ್ತೊಂದು ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಇರುವಂಥದ್ದು. ಹಾಗಾದ್ರೆ ಸಿಎಂ ಯಾರು ಬದಲಾವಣೆಯನ್ನ ಮಾಡಬೇಕು ಅಂತಕ್ಕಂಥ ಕೂಗನ್ನ ಹೇಳಿದ್ರು, ಅದರಲ್ಲಿ ಒಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದ್ರೆ ನಮ್ಮೆಲ್ಲ ಬೆಂಬಲ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ಬದಲಾವಣೆ ಆಗೋದೇ ಆದರೆ, ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೇ ಆದ್ರೆ ನಮ್ಮ ದಾರಿಯನ್ನ ನಾವು ನೋಡ್ಕೊಳ್ತೇವೆ ಅಂತಕ್ಕಂತಹ ಬಹಿರಂಗವಾದ ಹೇಳಿಕೆಯನ್ನ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ. ಯಾರಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಹೌದು, ಈ ಹಿಂದೆ ಏನು ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಬಂತು, ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕು, ಡಿ.ಸಿ.ಎಂ ಅವರನ್ನ ಸಿಎಂ ಮಾಡಬೇಕು, ಡಿ.ಕೆ.ಶಿ ಅವರನ್ನ ಸಿಎಂ ಮಾಡಬೇಕು ಅಂತಹ ವಿಚಾರ ಬಯಲಿಗೆ ಬಂದಾಗ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನಂದ್ರೆ ಬಹಿರಂಗವಾಗಿ ಹೈಕಮಾಂಡ್ಗೆ ಹೇಳಿಕೆಯನ್ನ ಕೊಡ್ತಾರೆ. ಅಕಸ್ಮಾತ್ ಏನಾದ್ರೂ ಸಿಎಂ ಬದಲಾವಣೆ ಆದ್ರೆ ಅದರ ಮುಂದಿನ ನಮ್ಮ ದಾರಿಯನ್ನ ನಾವು ನೋಡ್ಕೊಳ್ತೇವೆ. ಈಗ ನಮ್ಮ ಸಂಪೂರ್ಣ ಬೆಂಬಲ ಇರುವಂತದ್ದು ಸಿದ್ದರಾಮಯ್ಯನವರ ಮೇಲೆ. ಸಿದ್ದರಾಮಯ್ಯನವರ ಬದಲಾಗಿ ಏನಾದ್ರೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತೇನಾದ್ರೂ ಬಂದ್ರೆ ನಮ್ಮ ದಾರಿಯನ್ನ ನಾವು ನೋಡ್ಕೊಳ್ತೇವೆ ಅಂತಕ್ಕಂತಹ ಬಹಿರಂಗ ಹೇಳಿಕೆಯನ್ನ ಹೈಕಮಾಂಡ್ಗೂ ಕೂಡ ತಲುಪಿಸಿದ್ರು. ಮತ್ತೊಂದಷ್ಟು ಜನ ಹೇಳಿದ್ರು ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು, ನಮ್ಮ ಸತೀಶ್ ಅಣ್ಣ ಸಿಎಂ ಅಂತ. ಆಗ ಅವರು ಹೇಳಿಕೆಯನ್ನ ಮತ್ತಷ್ಟು ಪುನರುಚ್ಚಿಸಿದ್ರು. 2028 ನಂತರ ನೋಡ್ಕೊಳ್ಳೋಣ, ಅಂದ್ರೆ ಸಿಎಂ ಸಿದ್ದರಾಮಯ್ಯನವರೇ ಅಂತಕ್ಕಂಥದ್ದು, ಈ ಪೂರ್ಣ 5 ವರ್ಷದ ಅವಧಿಗೆ ಸಿಎಂ ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನ ಒಂದಿಷ್ಟು ಬಣದಲ್ಲಿ ಇರ್ತಕ್ಕಂಥವ್ರು ಒಪ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದು ಬಣದವರು. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಲ್ಲಿ ಹೇಳಿಕೆಗಳನ್ನ ಕೊಟ್ಟು ಟ್ರೆಂಡಿಂಗ್ ಬರ್ತಾನೆ ಇರ್ತಾರೆ. ಈ ಸಾರಿ ಸಿದ್ದು ವಿಚಾರದಲ್ಲಿ ಡಿ.ಕೆ.ಸಿ ಸೈಲೆಂಟ್ ಆದ್ರೂ ಕೂಡ ಅವ್ರ ಬಣದವ್ರು ಯಾಕೋ ಸೈಲೆಂಟ್ ಆಗೋ ತರ ಕಾಣ್ತಾ ಇಲ್ಲ. ಮತ್ತೆ ಈ ಸೆಪ್ಟೆಂಬರ್ ಕ್ರಾಂತಿ ಕೂಡ ಹೇಳಿಕೆ ಬಹಿರಂಗ ಆಗಿದೆ, ಮತ್ತೆ ಸಿಎಂ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದರೆಲ್ಲದರ ವಿಚಾರವಾಗಿ ರಾಜ್ಯ ರಾಜಕೀಯ ಈಗ ತೂತಿಲ್ ಮಡಿಕೆ ಆಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲೂ ಕೂಡ ಅದು ಯಾವ ವಿಚಾರಗಳು ಕೂಡ ಗುಟ್ಟಾಗಿ ಉಳಿತಾನೆ ಇಲ್ಲ. ಯಾಕೋ ಎಲ್ಲ ಈಗ ಆದಿರಂಪ ಬೀದಿರಂಪ ಆಗ್ತಾನೆ ಇದೆ. ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ವಿಚಾರಕ್ಕೆ ಈ ಕಾಂಗ್ರೆಸ್ಸಿಗರು ಒಂದಲ್ಲ ಒಂದು ವಿಚಾರದಲ್ಲಿ ತಗಲಾಕೊಂಡು ಆ ಹೇಳಿಕೆ ಕೊಟ್ಟು ಈ ಹೇಳಿಕೆ ಕೊಟ್ಟು ಜನರ ಮುಂದೆ ಮುಜುಗರವನ್ನ ಅನುಭವಿಸ್ತಿರುವಂಥದ್ದು. ಮತ್ತೊಂದಿಷ್ಟು ಜನ ಸಿದ್ದರಾಮಯ್ಯನ ಮೇಲೆ ಸಿಟ್ಟಾಗಿರುವಂಥದ್ದು. ಬಿಜೆಪಿ ಅವರು ಏನೆಲ್ಲ ಹಗರಣಗಳನ್ನು ಮಾಡ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳು ಹೊರ ಬರ್ತಾ ಇದೆ, ಆದರೂ ಕೂಡ ಸಿದ್ದರಾಮಯ್ಯನವರು ಬಿಜೆಪಿ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಒಂದಷ್ಟು ಜನ ಅವ್ರ ಮೇಲೆ ಸಿಟ್ಟಾಗಿರುವಂಥದ್ದು. ಏನು ಬಳ್ಳಾರಿಯಲ್ಲಿ ಮೊನ್ನೆ ನಡೀತಲ್ಲ ಇಡಿ ದಾಳಿ ಆಗಿರ್ಬೋದು, ಸಚಿವರ ಮೇಲೆ ಶಾಸಕರ ಮೇಲೆ ಎಷ್ಟೆಲ್ಲ ಇಡಿ ದಾಳಿಗಳು ನಡೆದ್ರು, ಈ ಸಿದ್ದರಾಮಯ್ಯನವರು ಆ ರೀತಿ ಯಾಕೆ ಮಾಡ್ತಾ ಇಲ್ಲ? ಬಿಜೆಪಿ ಈಗ ತಮ್ಮ ಅಧಿಕಾರದಲ್ಲಿ ಇದ್ರೂ ಕೂಡ ಬಿಜೆಪಿಗರ ಮೇಲೆ ಎಷ್ಟೊಂದು ಆರೋಪಗಳಿದೆ, ಆ ಆರೋಪಗಳನ್ನೆಲ್ಲ ಇವ್ರು ಯಾಕೆ ದಾಳಿಗಳನ್ನ ಮಾಡ್ತಾ ಇಲ್ಲ, ಯಾಕೆ ಬಿಜೆಪಿಗರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಮತ್ತೊಂದಷ್ಟು ಜನ ಸಿದ್ದು ಮೇಲೆ ಕಂಗಾಲಾಗಿರುವಂಥದ್ದು. ಈಗ ನಾಳೆ ಸುರ್ಜೇವಾಲಾ ಅವರು ಬಂದು ಯಾರನ್ನೆಲ್ಲ ಭೇಟಿ ಆಗ್ತಾರೆ, ಏನೆಲ್ಲ ಮಾತುಕತೆ ನಡೆಯುತ್ತೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟ ಯಾರಿಗೆ ಸಿಗುತ್ತೆ, ಸಿಎಂ ಬದಲಾವಣೆ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ಈಗ ರಾಜ್ಯದಲ್ಲಿ ಬಿಸಿ ಬಿಸಿ ಚರ್ಚೆ ಉಂಟಾಗಿರುವಂಥದ್ದು. ಹಾಗಾದ್ರೆ ನಾಳೆ ಏನು ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ಈಗ ಆಲ್ರೆಡಿ ಅವರು ಎಲ್ಲರ ಹೇಳಿಕೆಗಳನ್ನ ತಗೊಂಡು ಇಟ್ಕೊಂಡು ಬಿಟ್ಟಿದ್ದಾರೆ. ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ, ಯಾರ್ಯಾರು ಯಾವ ಬಣದಲ್ಲಿದ್ದಾರೆ, ಯಾರಿಗೆ ಯಾವ ಪಟ್ಟ ಬೇಕು ಅನ್ನೋ ನಿರೀಕ್ಷೆ ಇದೆ, ಯಾರ್ಯಾರು ಈ ಫೈಟ್ನಲ್ಲಿ ಭಾಗಿಯಾಗಿದ್ದಾರೆ, ಈ ಎಲ್ಲ ವಿಚಾರವಾಗಿ ಸುರ್ಜೇವಾಲಾ ಅವರು ಈಗಾಗಲೇ ಎಲ್ರಿಗೂ ಕೂಡ ಫೋನಲ್ಲಿ ಮಾತಾಡಿ ಇದೆಲ್ಲದನ್ನ ಡಿಟೈಲಿಂಗ್ ಆಗಿ ತಗೊಂಡು ಇಟ್ಕೊಂಡಿರೋದು ಮತ್ತಷ್ಟು ಕುತೂಹಲದ ನಡೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ ಸಿಎಂ ಮತ್ತೆ ಡಿ.ಸಿ.ಎಂ ಮಧ್ಯೆ 2.5 ವರ್ಷದ ಪವರ್ ಶೇರಿಂಗ್ ಮಾತುಕತೆ ನಡೆದಿದ್ದು ನಿಜಾನ? ಪವರ್ ಶೇರಿಂಗ್ ಮುಖಾಂತರನೇ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ. ಹಾಗಾದ್ರೆ 2.5 ವರ್ಷ ಕಳೆದ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಅಕಸ್ಮಾತ್ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಏನೆಲ್ಲ ಬದಲಾವಣೆಗಳಾಗಿತ್ತು ಅಂದ್ರೆ, ಮುಖ್ಯಮಂತ್ರಿಯಾಗಿ 2.5 ವರ್ಷ ಏನು ಬದಲಾವಣೆಗೆ ಪ್ರೆಸೆಂಟ್ ಇರುವಂಥವನ್ನ ಮುಖ್ಯಮಂತ್ರಿನ ಇಳಿಸಿ ಆದಾಗ ಏನೆಲ್ಲ ವಿಚಾರಗಳು ನಡೆದಿತ್ತು, ಮತ ಬ್ಯಾಂಕ್ಗಳು ಬಹು ದೊಡ್ಡ ಮಟ್ಟದಲ್ಲಿ ಈ ಮತ ಬ್ಯಾಂಕ್ಗಳು ರಾಜ್ಯ ಕಾಂಗ್ರೆಸ್ಸಿಗೆ ಲ್ಯಾಪ್ಸ್ ಆಗಿದ್ವು. ಯಾಕೆಂದ್ರೆ ಅಷ್ಟು ದೊಡ್ಡ
ಅಹಿಂದ ತತ್ವವನ್ನು ಹಿಡ್ಕೊಂಡು ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಅಕಸ್ಮಾತ್ ಆಗಿ ಏನಾದರೂ 2.5 ವರ್ಷಕ್ಕೆ ಸಿದ್ದು ಅವರನ್ನ ಕನ್ವಿನ್ಸ್ ಮಾಡಿ ಪವರ್ ಶೇರಿಂಗ್ ಅಂತ ಹೇಳಿ ಅವರನ್ನೇನಾದರೂ ನಾವು ಸಿಎಂ ಕುರ್ಚಿಯಿಂದ ಇಳಿಸಿದ್ದೆ ಆದರೆ ಬಹುದೊಡ್ಡ ಮಟ್ಟದ ಅಹಿಂದ ವೋಟ್ ಬ್ಯಾಂಕಿಂಗ್ ಅನ್ನ ಕಳ್ಕೊಳ್ಳುತ್ತೆ ರಾಜ್ಯ ಕಾಂಗ್ರೆಸ್ ಅಂತಕ್ಕಂತಹ ಮತ್ತೊಂದಷ್ಟು ಮಾತುಕತೆಗಳು ಕೂಡ ಈಗ ಬರ್ತಾ ಇರುವಂತ ಈ ಸುರ್ಜೇವಾಲಾ ಅವರು ನಾಳೆ ಬಂದು ಏನು ನಿರ್ಧಾರವನ್ನ ತಗೊಳ್ತಾರೆ, ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದಕ್ಕೆ ನಾಳೆವರೆಗೂ ನಾವು ಕಾದು ನೋಡಬೇಕಾಗಿದೆ.